ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಧಾ ಗೌಡ. 2025-26ರ ಹಣಕಾಸು ವರ್ಷ ಮಾರ್ಚ್ 31ಕ್ಕೆ ಮುಗಿದು ಹೋಗ್ತಾ ಇದೆ. ಹಾಗಾಗಿ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೂಡಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೇವಿಂಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ವ್ಯವಹಾರಗಳಿದ್ರೆ ಅದನ್ನ ಈಗಲೇ ಮುಗಿಸ್ಕೊಂಡು ಬಿಡಿ. ಯಾಕಂದರೆ ಏಪ್ರಿಲ್ 1ರಿಂದ 2026-27ರ ಹಣಕಾಸು ವರ್ಷ ಆರಂಭ ಆಗ್ತಾ ಇದೆ. ಉಳಿದಿರೋದು ಕೇವಲ ಇನ್ನು 6ರಿಂದ 7 ದಿನ ಅಷ್ಟೇ. ಹಾಗಾಗಿ ನಾವು ಏನೇನೆಲ್ಲ ಚೇಂಜಸ್ ಮಾಡ್ಕೊಳ್ಬೇಕು ಅಂಥೇಳಿ ಯೋಚನೆ ಮಾಡ್ತಾ ಇದ್ದರೆ ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಉಪಯೋಗಕ್ಕೆ ಬರುತ್ತೆ. ಹಾಗಾಗಿ ವಿಡಿಯೋವನ್ನು ಕೊನೆಯವರೆಗೂ ನೋಡೋದನ್ನ ಮರಿಬೇಡಿ. ಹೊಸ ವರ್ಷಕ್ಕೆ ಪ್ಯಾನ್ ಕಾರ್ಡ್ ಪಡೆಯುವಂಥ ಪ್ರಕ್ರಿಯೆಯಲ್ಲಿ ಕೆಲ ನಿಯಮ ಬದಲಾವಣೆಗಳಾಗ್ತಾ ಇದೆ. ಹಾಗೆಯೇ ಉದ್ಯೋಗಿಗಳು ತಮ್ಮ ಸಂಬಳದಿಂದ TDS ಕಡಿತಗೊಳ್ಳದೇ ಇರೋದಕ್ಕೂ ಕೆಲ ದಾಖಲೆಗಳನ್ನು ಸಲ್ಲಿಸಬೇಕಾಗಬಹುದು. ಹೊಸ ಹಣಕಾಸು ವರ್ಷ ಆರಂಭವಾಗುವುದಕ್ಕೆ 1 ವಾರ ಅಷ್ಟೇ ಬಾಕಿ ಇರೋದು. ಹೀಗಾಗಿ ಹೊಸ ವಿತ್ತ ವರ್ಷ ಆರಂಭಕ್ಕೆ ಮುನ್ನ ಮಾಡಬೇಕಾದಂಥ ಕೆಲ ಹಣಕಾಸು ಕಾರ್ಯಗಳ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು. ಕೆಲ ಪ್ರಮುಖ ಕಾರ್ಯಗಳಿಗೆ ಮಾರ್ಚ್ 31ರವರೆಗೆ ಮಾತ್ರ ಕಾಲಾವಕಾಶ ಇರುತ್ತೆ. ಅದನ್ನು ಮೀರಿದ್ರೆ ಅದನ್ನು ಮಾಡೋ ಹಂಗಿಲ್ಲ. ಅದೇನಾದರೂ ತಪ್ಪಿ ಹೋದರೆ ಒಂದಷ್ಟು ಹಿನ್ನಡೆ ಅಥವಾ ತೊಂದರೆ ಕೂಡ ನಿಮಗೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಆರ್ಥಿಕವಾಗಿ ಪರಿಣಾಮ ಬೀರಬಲ್ಲಂಥ ಈ ಮಾರ್ಚ್ 31ರ ಡೆಡ್ಲೈನ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ಮುಂದೆ. ನೋಡಿ, ಉದ್ಯೋಗಿಯ ಸಂಬಳದ ಹಣಕ್ಕೆ TDS ಮುರಿದುಕೊಳ್ಳೋದನ್ನು ತಪ್ಪಿಸೋದಕ್ಕೆ ಕಂಪನಿಗಳು ಉದ್ಯೋಗಿಗಳಿಂದ ಇನ್ವೆಸ್ಟ್ಮೆಂಟ್ ಪ್ರೂಫ್ ಅನ್ನು ಕೇಳುತ್ತೆ. ಇನ್ಶೂರೆನ್ಸ್ ಪ್ರೀಮಿಯಂ ಪೇಮೆಂಟ್ನ ರೆಸಿಪ್ಟ್ಗಳಾಗಿರ್ಬೋದು, ಅಥವಾ PPFನಲ್ಲಿ ಹೂಡಿಕೆ ಮಾಡಿದರೆ ಅದರ ರೆಸಿಪ್ಟ್ಗಳಾಗಿರ್ಬೋದು. ಇನ್ನು HRA ಕ್ಲೈಮ್ ಮಾಡಬೇಕು ಅಂತ ಅಂದುಕೊಂಡಿದ್ರೆ ರೆಂಟ್ ರೆಸಿಪ್ಟ್ಗಳು ಮತ್ತು ರೆಂಟಲ್ ಅಗ್ರಿಮೆಂಟ್ ಆಗಿರ್ಬೋದು. ELSS ಇನ್ವೆಸ್ಟ್ಮೆಂಟ್ ಸ್ಟೇಟ್ಮೆಂಟ್ ಇತ್ಯಾದಿ ದಾಖಲೆಗಳನ್ನು ಉದ್ಯೋಗಿಗಳು ತಮ್ಮ ಕಂಪನಿಯ HR ವಿಭಾಗಕ್ಕೆ ಸಲ್ಲಿಕೆ ಮಾಡಬೇಕಾಗಿರುತ್ತೆ. ನೀವೇನಾದರೂ ಮರ್ತಿದ್ರೆ ಅದನ್ನು ಈಗಲೇ ಮಾಡಿಬಿಡಿ. ಇದಕ್ಕೆ ಡೆಡ್ಲೈನ್ ಮಾರ್ಚ್ 31. ನೀವು ದಾಖಲೆ ಸಲ್ಲಿಸದಿದ್ರೆ ಏನಾಗುತ್ತೆ ಅಂದರೆ ಸಂಬಳದಿಂದ TDS ಕಡಿತ ಆಗಬಹುದು. PPF, SSY, NPS ಸ್ಕೀಮ್ಗಳಿಗೆ ಪ್ರೀಮಿಯಂ ಪಾವತಿಸಿ ಹಳೆಯ ಟ್ಯಾಕ್ಸ್ ರೆಜಿಮ್ನಲ್ಲಿ ಆದಾಯ ತೆರಿಗೆ ಕಾಯ್ದೆ ಸೆಕ್ಷನ್ 80C ಅಡಿಯಲ್ಲಿ ಟ್ಯಾಕ್ಸ್ ಲಾಭಕ್ಕೆ ಅವಕಾಶ ಇದೆ. ಇನ್ನು PPF, ಸುಕನ್ಯಾ ಸಮೃದ್ಧಿ, NPS ಇತ್ಯಾದಿ ಸೇವಿಂಗ್ಸ್ ಸ್ಕೀಮ್ಗಳಿಗೆ ಮಾಡುವಂಥ ಹೂಡಿಕೆಗಳಿಗೆ ಟ್ಯಾಕ್ಸ್ ರಿಡಕ್ಷನ್ ಕ್ಲೇಮ್ ಮಾಡಬಹುದು. ಮಾರ್ಚ್ 31ರ ಒಳಗೆ ನೀವು ಹೂಡಿಕೆ ಮಾಡಬೇಕು. ಇಲ್ಲದೆ ಹೋದರೆ ಅದು ಮುಂದಿನ ಹಣಕಾಸು ವರ್ಷದ ಲೆಕ್ಕಕ್ಕೆ ಹೋಗುತ್ತೆ. ಇನ್ನು ಮತ್ತೊಂದು ಬಹಳ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದರೆ ಹೆಲ್ತ್ ಇನ್ಶೂರೆನ್ಸ್, ಹೋಮ್ ಲೋನ್, ಹೀಗೆ ಹಲವು ವಿಚಾರಗಳಲ್ಲಿ ಸೆಕ್ಷನ್ 80D ಅಡಿಯಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಹಣ ಪಾವತಿಗೆ ಡಿಡಕ್ಷನ್ ಸಿಗುತ್ತೆ. 25,000 ರೂಪಾಯಿವರೆಗಿನ ಪಾವತಿಗೆ ಡಿಡಕ್ಷನ್ ಕ್ಲೇಮ್ ಮಾಡಬಹುದು. ಮಾರ್ಚ್ 31ರ ಒಳಗೆ ಇನ್ಶೂರೆನ್ಸ್ ಪ್ರೀಮಿಯಮನ್ನು ನೀವು ಪಾವತಿ ಮಾಡದೇ ಇದ್ದರೆ ಮಾಡಿ ಮುಗಿಸ್ಬಿಡಿ. ಇನ್ನು ಹೋಮ್ ಲೋನ್ ಪಡೆದುಕೊಂಡಿದ್ದರೆ ಪ್ರಿನ್ಸಿಪಲ್ ಮೊತ್ತ ಹಾಗೆ ಬಡ್ಡಿ ಎರಡಕ್ಕೂ ಡಿಡಕ್ಷನ್ ಸೌಲಭ್ಯ ಇದೆ. ತೆರಿಗೆ ಪಾವತಿದಾರರು ತಮ್ಮ ಬ್ಯಾಂಕ್ನಿಂದ ಹೋಮ್ ಲೋನ್ ಇಂಟ್ರೆಸ್ಟ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಳಬೇಕು. ಇಷ್ಟೂ ಕೆಲಸಗಳನ್ನು ನೀವು ಮಾರ್ಚ್ 31ರ ಒಳಗಾಗಿ ಮಾಡಿ ಮುಗಿಸಿ. ಇಲ್ಲ ಅಂತಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಸ್ ಆಗುವಂಥ ಚಾನ್ಸಸ್ ಇದೆ. ಇದೇ ಕೆಲಸಗಳನ್ನು ನೀವು ಮಾಡದೆ ಪೆಂಡಿಂಗ್ ಇಟ್ಕೊಂಡಿದ್ರೆ ಅಥವಾ ಮರ್ತು ಹೋಗಿದ್ರೆ ಅಥವಾ ನಿಮ್ಮ ಗಮನಕ್ಕೆ ಬಂದಿಲ್ಲದೆ ಹೋದರೆ ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ 1 ವಾರ ಟೈಮ್ ಇರುತ್ತೆ. ಅಷ್ಟರ ಒಳಗಾಗಿ ನೀವು ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸಿ. ಹಾಗೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನಮ್ಮ ವಿಡಿಯೋವನ್ನು ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.